ಅಲ್ಸ್ಲೆಂಡ್ ತಿಂದು ಬೀಜ ಇಟ್ಟ ಒಂದೊಂದ್ಸತಿ ಅನ್ನಿಸ್ತದೆ ಯಾವ ಈ ಕೆಲ್ಸನೆಲ್ಲ ಕಂಡಿಡ್ದಿದ್ದು ಈ ಬಾಟಾ ಸಿಸ್ಟಮೇ ಚೆನ್ನಾಗಿತ್ತು, ತಗೋ ಕೊಡು ಹೋಗು ಮನೆಗೆ ಅಂತ. ನೋಡಿ ಮನೆ ಸೈಲೆಂಟ್ ಆಗೈತೆ, ಒಂದ್ ಸ್ವಲ್ಪನೂ ಸೌಂಡ್ ಇಲ್ಲ, ಏನಿಲ್ಲ, ಕತೆ ಇಲ್ಲ. ಅಪ್ಪ ಕುತ್ಕೊಂಡು ಟಿವಿ ನೋಡ್ತವ್ರೆ, ಸಕಲಕ ಬೂಮ್ ಬೂಮ್ ಅಂತ. ನಮಸ್ಕಾರ 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 ಗೆಳೆಯ ಸ್ನೇಹಿತರೆ, ಅಕ್ಕ ತಂಗಿದಿರೆ, ಅಣ್ಣ ತಮ್ಮಂದಿರೆ, ಅಂಕಲ್ ಆಂಟಿಗಳೇ, ತಾತ ಅಜ್ಜಿದಿರೆ. ಇವತ್ತು ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಬ್ಲಾಗ್ ಚಾನಲ್ ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್. ಇವತ್ತು ಏನ್ ಕತೆ, ಫಸ್ಟ್ ನಾಷ್ಟ ಮಾಡೋಣ. ಮಧ್ಯಾಹ್ನ 1 ಕಡೆ ಆಗ್ತೈತೆ, 1:15 ನಾವು ನಾಷ್ಟ ಮಾಡಕ್ ಹೋಗ್ತಾ ಇದ್ವಿ. ಓಹ್ ಎಕ್ಸಾಕ್ಟ್ಲಿ 1:15. 1:29. ಇವತ್ತು ವೈಫ್ ಇಲ್ಲ, ಮಗು ಇಲ್ಲ. ಎದ್ದೇಳೋದ್ ಲೇಟು, ಎಲ್ಲ ಕೆಲ್ಸ ಲೇಟು. ನಮ್ಮ ವೈಫ್ ಇದ್ದೀವೆಲ್ಲ ಬೇಗ ಬೇಗ ಎಬ್ಬಿಸು, ನಮ್ಮ ಅಮ್ಮನ ಎಬ್ಬಿಸೋರೆ, ಅದು ಸ್ಟಿಲ್ ಲೇಟ್. ಏನ್ ನಾಷ್ಟ, ಕ್ಯಾಮಿ ನಾಷ್ಟ? ಚಪಾತಿ ಚಪಾತಿ ಚಪಾತಿಯಾ? ದಾಲ್ 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 ಅಂತೆ. ದಾಲ್ ಎಲ್ಲ ನಾಷ್ಟ ಮಾಡೋಣ. ದಾಲ್ ಚಪಾತಿ ನೀವ್ ಯಾವ್ದು ಇಸ್ಕೊಂಡಿರಿ? ಮಧ್ಯಾಹ್ನ ಐತಿ ನಾಷ್ಟ ಮಾಡ್ತೀರಾ? ಕಮೆಂಟ್ ಮಾಡಿ. ಫ್ರೂಟ್ಸ್ ಎಲ್ಲ ಐತೆ. ಓ ಡಿಫ್ರೆಂಟ್ ಫ್ರೂಟ್ ಎಲ್ಲ ಐತೆ ನಮ್ಮ ಮನೆಗೆ. ಅಲ್ಸ್ಲೆಂಡ್ ತಿಂದು ಬೀಜ ಇಟ್ಟವ್ರೆ. ಇದು ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಇಟ್ಟವ್ರೆ. ನಾಷ್ಟ ಮಾಡೋಣ ಬನ್ನಿ. ನಿಂಬೆ ಹಿಂಡಿ ದಾಲ್ ಮೇಲೆ. ಓ ನಮ್ದು ಮುಗೀತು. ನಾಷ್ಟ ಎಲ್ಲ ಮುಗಿಸ್ಕೊಂಡ್ಬಂದು ಸ್ವಲ್ಪ ಕೆಲ್ಸ ಐತೆ, ಎಡಿಟಿಂಗ್ದು ಕೆಲ್ಸ ಐತೆ, ಸ್ವಲ್ಪ ವಿಡಿಯೋಸ್ ಪೆಂಡಿಂಗ್ ಐತೆ, ಎಡಿಟ್ ಮಾಡಿ ಮುಗಿಸೋದು. ಅದೆಲ್ಲ ಮುಗಿಸ್ಕೊಳ್ಳೋಣ ಮೇಲ್ ಬಂದಿದ್ದೀವಿ. ನೋಡಿ ಗೊತ್ತಾ ಇದೆ ಎಡಿಟಿಂಗ್ ಮೇಲಪ್ಪ, ಸಿಸ್ಟಮ್ ಫೈಲ್ ಹೆಂಗೈತೆ ವಾಲ್ಪೇಪರ್ ನಮ್ದು. 5 ವರ್ಷದಿಂದ ಗೋವಾಲ್ ಹಿಡ್ದಿದ್ದು ಮದ್ವೆಗೂ ಮುಂಚೆ. ನೋಡಿ ನಿಮ್ನ ಮೀಟ್ ಆಗೋಣ. ನಾವು ಎಡಿಟಿಂಗ್ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ. ಲೆಟ್ಸ್ ಗೋ. ರೆಡಿ ಆದ್ವಿ, ಎಡಿಟಿಂಗ್ ಆಯ್ತು, ನಿದ್ದೆ ಆಯ್ತು, ಎಲ್ಲ ಆಯ್ತು. ಒಂದೇ ಕೆಲ್ಸ ಬಾಕಿ, ಇವಾಗ ಆಫೀಸ್ಗೆ ಹೋಗೋದು. ಸಕಲಕ ಬೂಮ್ ಬೂಮ್ ಅಂತ ಹಾಕಿಲ್ಲ. ರೆಕಾರ್ಡ್ ಆಗ್ತಾ ಇದೆಯಾ? ನೋಡಿ ಊಟ ಗೀಟ ಮಾಡ್ಕೊಂಡು ಹೋಗೋಣ. ನೋಡಿ ಮನೆ ಸೈಲೆಂಟ್ ಆಗೈತೆ, ಸೌಂಡ್ ಇಲ್ಲ, ಏನಿಲ್ಲ, ಕತೆ ಇಲ್ಲ. ಅಪ್ಪ ಕುತ್ಕೊಂಡು ಟಿವಿ ನೋಡ್ತವ್ರೆ. ಖಾನೆ ಅದೇ ನೆನ್ನೆ ಬಸ್ಸಾರು, ಎಗ್ ಬುಜ್ಜಿ, ಊಟ ಆಯ್ತು, ಎಲ್ಲ ಆಯ್ತು. ನಾವು ಹೋಗೋಣ ಆಫೀಸ್ ಕಡೆಗೆ. ಸಕಲಕ ಬೂಮ್ ಬೂಮ್ ಅಂತ. ಮಮ್ಮಿ ಜಾಗ ಬಾಯ್. ಹ್ಞೂ ಮಮ್ಮಿ, तुम्हें फ्रूट नड़ी होगा. वेलकम बैक टू स्लेव मोड. नड़ी गाड़ी निल्सोಣ, नम कैमरा ಮಾಡೋಣ. गाड़ी ಜಾಗ ಇಲ್ಲ ಐತೆ. ಸಕಲಕ ಬೂಮ್ ಬೂಮ್ ಅಂತ. Let's go another day to the office. ಹೋಗಿ ಕೆಲಸ ಮಾಡೋಣ. The next day. ಇದು ಜೋಶಲ್ಲಿ ನೋಡಿ ಹೆಂಗಾಗಿ ವಿಚಾರಿದ್ದೀನಿ. ನಡಿ ಇವಾಗ ಮನೆಗೆ ಹೋಗೋಣ. ಇವತ್ತೊಂದು ಭಯಾನಕ ಕೆಲಸ. 3:30 ಲಾಗೌಟು. ನಾನು ಹೊರಡ್ತಾ ಇರೋದು 4:15.
ಒಂದೊಂದ್ಸತಿ ಅನ್ನಿಸ್ತದೆ ಯಾರು ಈ ಕೆಲ್ಸನೆಲ್ಲ ಕಂಡಿಡ್ದಿದ್ದು, ಈ ಬಾಟಾ ಸಿಸ್ಟಮೇ ಚೆನ್ನಾಗಿತ್ತು, ತಗೋ ಕೊಡು ಹೋಗು ಮನೆಗೆ ಅಂತ. ಈ ಕೆಲ್ಸ ಮನಿ ಕಂಡಿಡ್ದಿದ್ ಫಸ್ಟ್, ಮನಿಯಿಂದಾನೇ ಇದೆಲ್ಲ ಪ್ರಾಬ್ಲಮ್. ದುಡ್ಡು 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 ದೊಡ್ಡಪ್ಪ ಆಗ್ಬಿಟ್ಟು ಆಮೇಲೆ ನಮ್ಗೆ ಮನೆಗ್ ಬಸ್ಸಲ್ಲಿ 5 ಕಾಲ ಆಗ್ಬಿಡೈತೆ. 5 ಕಾಲ, ಎಸ್ ಎಕ್ಸಾಕ್ಟ್ಲಿ 5:15. 12 hours. ಮನೆ ಬಿಟ್ಟಿದ್ದು ಅಷ್ಟೇ 5:15, 5:25. ಯಾವಪ್ಪ 12 hours ಕೆಲಸ ಮಾಡ್ತಿರೋದು ಇವಾಗ. ದಟ್ ಇಸ್ ಸಿಂಗ್. ಟ್ರಾವೆಲಿಂಗ್ ಎಷ್ಟು ಟೈಮ್ ಹೋಗ್ಬಿಡೋದು, ಏನು ಮಾಡಕ್ಕಾಗಲ್ಲ. ಇವತ್ತು ಮನೆಗ್ ಬಂದಿ ನೋಡಿ. ಇವತ್ತು ವೈಫ್ ಎಲ್ಲ ಮಗು ಎಲ್ಲ ಪೂರ್ತಿ ಡೇ ಇವತ್ತೊಂದು ಖಾಲಿನೇ ಹೋಗ್ತಾ ಇರುತ್ತೆ. ಸೈಲೆಂಟ್ ಮನೆ ಇವತ್ತು. ಫಸ್ಟ್ ಡೇ ಅಷ್ಟೊಂದೇನು ಮಿಸ್ ಮಾಡ್ಕೊಳ್ಳೋ ಫೀಲಿಂಗ್ ಇಲ್ಲ, ಯಾಕಂದ್ರೆ ನಮ್ಗೆ ಆಗ್ಲೇ ಅವೇರ್ನೆಸ್ ಇವತ್ತು ನಾವು ಬಿಟ್ಟು ಬಂದಿದ್ದೀವಿ ಅಂತ. ಇವಾಗ 2-3 ದಿನ ಹೋಗ್ತಾ ಅವಾಗ ಫೀಲ್ ಆಗುತ್ತೆ ಓಕೆ ಅಂತ. ಓಕೆ, ಇವತ್ತು ನಾವು ಮಾತಾಡೋಣ ಕಮ್ಯುನಿಕೇಶನ್ಸ್ ವರ್ಸಸ್ ಟ್ಯಾಲೆಂಟ್. ಯಾವ್ದ್ರಲ್ಲಿ ಫಸ್ಟ್ ಚೆನ್ನಾಗಿದೆ, ಸ್ಟ್ರೆಂತ್ ಚೆನ್ನಾಗಿದೆ, ನಾವು ಹೇಗೆ ಯಾವ್ದು ಸ್ಟ್ರೆಂತ್ ಜಾಸ್ತಿ ಇದೆ, ಇದು ಕಮ್ಯುನಿಕೇಶನ್ ಇಲ್ಲ ಟ್ಯಾಲೆಂಟಾ? ಐ ಫೀಲ್ ದಟ್ ಬೋತ್ ಶುಡ್ ಬಿ ಈಕ್ವಲಿ 50-50% ಇರ್ಬೇಕು ಅಂತ. ಇದ್ರಲ್ಲೂ ಒಂದ್ ಕಾಲ ಇರ್ಬೇಕು, ಇದ್ರಲ್ಲೂ ಒಂದ್ ಕಾಲ ಇರ್ಬೇಕು, ಎರಡು ಇರ್ಬೇಕು. ಯಾಕೆ ಅಂತಂದ್ರೆ ನಿಮ್ಗೆ ಟ್ಯಾಲೆಂಟ್ ಇದ್ದಿ ನೀವ್ ಏನಾದ್ರು ಒಂದು ಇನ್ವೆನ್ಷನ್ ಇಲ್ಲ ಏನಾದ್ರು ಒಂದು ಕೆಲ್ಸದಲ್ಲೋ ಎಲ್ಲಾದ್ರಲ್ಲೂ ಅಷ್ಟೇ, ನಿಮ್ಗೆ ಟ್ಯಾಲೆಂಟ್ ಇತ್ತು ಅಂದ್ರೆ ನೀವು ಅದನ್ನ ಕಮ್ಯುನಿಕೇಟ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಆ ಟ್ಯಾಲೆಂಟ್ ಇದ್ದಿ ಒಂದೊಂದ್ಸರಿ ಅದೊಂದು ಏನ್ ಕೆಲಸ ಮಾಡೈತಿಲ್ಲ, ಇಲ್ಲ ಏನ್ ಇನ್ವೆಂಟ್ ಮಾಡೈತಿಲ್ಲ, ಇಲ್ಲ ಏನ್ದ್ರ ಬಗ್ಗೆ ಅದು ನೀವು ಪ್ರಾಜೆಕ್ಟ್ ನ ಹೇಳ್ಬೇಕು, ಇಲ್ಲ ಏನೇ ಇರ್ಲಿ ಅದನ್ನ ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಕಮ್ಯುನಿಕೇಶನ್ ಟ್ಯಾಲೆಂಟ್ ಇಲ್ಲ, ಬರೀ ಟ್ಯಾಲೆಂಟ್ ಎಲ್ಲ ಇದೀರ, ಕಮ್ಯುನಿಕೇಶನ್ ಅಲ್ಲಿ ವೀಕ್ ಇದೀರ ಅಂತಂದ್ರೆ ಪೊಟೆನ್ಶಿಯಲ್ ನೀವ್ ಹೇಳಕ್ಕಾಗಲ್ಲ, ಅದನ್ನ ಕನ್ವೆ ಮಾಡಕ್ಕಾಗಲ್ಲ. ಅದೇ ಎರಡೂ ಇತ್ತು ಅಂತಂದ್ರೆ ಮಸ್ತಾಗಿ ಮಾಡ್ಬೋದು. ಒಬ್ಬನಿಗೆ ಟ್ಯಾಲೆಂಟ್ ಇಲ್ಲ ಅನ್ಕೊಳ್ಳಿ, ಬರೀ ಕಮ್ಯುನಿಕೇಶನ್ ಇದ್ದೆ ಅನ್ಕೊಳ್ಳಿ, ಅವ್ನ್ ಲಾಂಗ್ ಲಾಸ್ಟಿಂಗ್ ಬೆಳೆಯಕ್ಕಾಗಲ್ಲ. ಹಿಯರ್ ವಿ ಗೋ. ಕಮ್ಯುನಿಕೇಶನ್ ಅಲ್ಲಿ ಈ ತರನೇ ಪ್ರಾಬ್ಲಮ್. ಅದೇ ಟ್ಯಾಲೆಂಟ್ ಅಲ್ಲಿ ಕಮ್ಯುನಿಕೇಶನ್ ಅಂದ್ರೆ ಅದು ಇನ್ನೊಂದ್ ತರ ಪ್ರಾಬ್ಲಮ್. ದಟ್ ಈಸ್ ದ ರೀಸನ್ ನೀವು ಕನ್ವೆ ಮಾಡಕ್ಕೆ ಗೊತ್ತಿದ್ರೆ ನಿಮ್ಮ ಒಂದು ಎಬಿಲಿಟಿನ, ಅದೇ ಹೇಳೋದು ಒಳ್ಳೆ ಕಮ್ಯುನಿಕೇಶನ್ ಮತ್ತೆ ಎಬಿಲಿಟಿ ಎರಡು ಜೊತೆಗಿದ್ರೆ ಮಸ್ತಾಗಿ ಓಡ್ತದೆ. ಅದರಲ್ಲಿ ಒಂದಲ್ಲಿ ವೀಕ್ ಇತ್ತು ಅಂದ್ರೆ ಕಷ್ಟ ಆಯ್ತದೆ. Anyhow, love you all. Bye bye. See you in another video. They work on your skill, work on your dream. Stay strong. Do every day consistently. Bye bye. See you.